ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಒಂದು ಗರಿಗರಿಯಾದ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನು ಒಂದು ಬೌಲ್ ತಗೊಂಡು ಈ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸೋಡಾನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತೆ ನೋಡಿಬಿಟ್ಟು ಬೇಕಾದರೆ ಮತ್ತೆ ಸೇರಿಸ್ಕೊಳ್ಳಿ. ಇವಾಗ ನಾನು ಹುಡಿ ಹಿಟ್ಟಿನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ಫುಲ್ ನೀರಾದ್ರೂ ಚೆನ್ನಾಗಿರಲ್ಲ, ಮೆಣಸಿನ್ಕಾಯಿಗೆಲ್ಲ ಅಂಟ್ಕೊಳ್ಳಲ್ಲ ಅದು ಹಿಟ್ಟು. ಹಾಗಾಗಿ ನೋಡಿ, ಈ ಹದ ಕರೆಕ್ಟಾಗಿ ಬಂದಿದೆ. ಇವಾಗ ಇಷ್ಟೇ ಹದಕ್ಕೆ ನೀವು ಕಲಿಸ್ಕೊಳ್ಳಿ ಹಿಟ್ಟನ್ನು. ನಾನು ಈ ಮೆಣಸಿನ್ಕಾಯಲ್ಲಿ ಈ ಥರ ಒಂದು ದಪ್ಪ ಮೆಣಸಿನ್ಕಾಯಿನ ಮಧ್ಯ ಭಾಗಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕೆಲವೊಬ್ಬರು ಈ ಬೀಜನ ತಕ್ಕೊತಾರೆ, ಅದು ಆವಾಗ ಖಾರ ಇರಲ್ಲ ಅಂದ್ಬಿಟ್ಟು. ಬಟ್ ನಾನು ಬೀಜನ ತಕ್ಕೊಂಡಿಲ್ಲ, ಸ್ವಲ್ಪ ಖಾರ ಆಗಿ ಇರಲಿ ಅಂದ್ಬಿಟ್ಟು. ಇವಾಗ ನಾನು ಹಿಟ್ಟನ್ನು ಇಟ್ಕೊಂಡು ಇದು ಒಂದೊಂದು ಮೆಣಸನ್ನ ಈ ಥರ ಹತ್ಕೊಳ್ತಾ ಇದ್ದೀನಿ. ಈ ಹಿಟ್ಟೆಲ್ಲ ಕೂಡ ಮೆಣಸು ಒಳಗಡೆ ಸೇರ್ಕೋಬೇಕು. ನಾನು ಈ ಥರ ಒಂದು 5-6 ಮೆಣಸನ್ನ ಇದರಲ್ಲಿ ಹಿಟ್ಟಲ್ಲಿ ಅದ್ದಿಡ್ತಾ ಇದ್ದೀನಿ. ನೋಡಿ, ನೀಟಾಗಿ ಒಂದೊಂದನ್ನೇ ಈ ಥರ ಅದ್ದಿ ಇಟ್ಕೊಳ್ಬೇಕು. ಇವಾಗ ನಾನು ಪಕ್ಕದಲ್ಲೇ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ನಾನು ಕಡಲೆ ಹಿಟ್ಟಿನ ಸ್ವಲ್ಪ ಹಿಟ್ಟು ಬಿಟ್ಟಾವಾಗ ಅದು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂದ್ಬಿಟ್ಟು. ಇವಾಗ ಎಣ್ಣೆ ಕಾದಿದೆ. ನಾನು ಈ ಥರ ಹಿಟ್ಟಲ್ಲಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು, ಹಿಟ್ಟು ಫುಲ್ ದಪ್ಪಾಗಿ ಹಿಡ್ಕೊಂಡ್ರೇನೂ ಚೆನ್ನಾಗಿರಲ್ಲ, ಅದಕ್ಕೆ ಈ ಥರ ಪಾತ್ರೆಗೆ ಒಂದ್ಸರಿ ಎಳೆದ್ಬಿಟ್ಟು ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ. ಫುಲ್ ಇಕ್ಕಟ್ಟಲ್ಲಿ ಎಣ್ಣೆಯಲ್ಲಿ ಬಿಡೋಕ್ಕೆ ಹೋಗ್ಬಿಡಿ, ಒಂದು 5-6 ಬಿಟ್ಕೊಳ್ಳಿ ಸಾಕು, ದೊಡ್ಡ ಪಾತ್ರೆ ಆದರೆ. ಪ್ರತಿಯೊಂದು ಮೆಣಸಿನ್ಕಾಯಿನೂ ಈ ಥರ ಬಿಟ್ಕೊಳ್ತಾ ಹೋಗಬೇಕು. ಇದು ಇವಾಗ ಒಂದು ಸೈಡ್ ಬೆಂದ ತಕ್ಷಣ ಮತ್ತೆ ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಿಧಾನಕ್ಕೆ ಬೇಯಿಸ್ಕೊಳ್ಳಿ, ಫುಲ್ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇದು ಇವಾಗ ಚೆನ್ನಾಗಿ ಬೆಂದಿದೆ, ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಇದು. ಇವಾಗ ನಾನು ಎತ್ತಿ ಇದನ್ನೆಲ್ಲವನ್ನು ಕೂಡ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಗರಿ ಗರಿಯಾಗಿರುವ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ಟೀ ಜೊತೆಗೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ನನಗೆ ತಿಳಿಸಿ. ಹಾಗೆ ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.